ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಸಿಂಪಲ್ ಬಟ್ ಡಿಫ್ರೆಂಟ್ ಇದೆ. ಅದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ಒಂದು ಗಂಟು ಹಾಕೊಂಬಿಟ್ಟು ನಾಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು 2 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗು 2 ಚೈನ್ ಹಾಕಿ ಪಕ್ಕದಲ್ಲೇ ಕಂಬ ಮಾಡ್ಕೊಳ್ತಾ ಹೋಗೋಣ. ಡಬಲ್ ಕ್ರೋಶ 2, 3, 4. ನಾನಿಲ್ಲಿ ಸೀರೆ ದಪ್ಪ ಇದ್ದರೆ ನೀವು 10 ತಗೊಳ್ಳಿ. ಇದು 10, ಇದು 0.75 mm. ಸ್ವಲ್ಪ ತೆಳ್ಳಕ್ಕಿತ್ತು ಅಂದರೆ 8 ತಗೊಳ್ಳಿ ಕ್ರೋಶ. ಈ ಥರ 5 ಡಬಲ್ ಕ್ರೋಶ ಮಾಡ್ಕೋಬೇಕು. 5 ಡಬಲ್ ಕ್ರೋಶ ಆದಮೇಲೆ ಒಂದು ಸರಿ ಕ್ರೋಶ ಮೇಲೆ ದಾರ ರ್ಯಾಪ್ ಮಾಡಿಕೊಂಡು ಹಾಕ್ಕೊಂಡು ನೋಡಿ, ಫಸ್ಟ್ ಕಂಬ ಬಿಟ್ಟು ಇನ್ನು 4 ಕಂಬಕ್ಕೆ ಈ ಥರ ಹಾಫ್ ಡಬಲ್ ಕ್ರೋಶ 3 ಬರುತ್ತೆ ನೋಡಿ. 3 ರಿಂಗ್ ಇರುತ್ತೆ. 3 ರಿಂಗನ್ನು ಒಂದೇ ಸರಿ ಹೊರಗಡೆಗೆ ಬರಬೇಕು. ಈ ಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನು. ಇಲ್ಲಿ ನೀವು 2 ಚೈನ್ ಹಾಕೋಬೋದು ಅಥವಾ 3 ಚೈನು ಹಾಕೋಬೋದು. ಇದು 2 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ತಿರ್ಗಾನು ಇದೇ ಥರ ಕಂಬ ಮಾಡ್ಕೋಬೇಕು. 1, 2, 5 ಕಂಬ ಮಾಡ್ಕೊಳ್ಳಿ. ಇದೇ ಥರ ಫಸ್ಟ್ ಲೈನು ಇಷ್ಟೇ. ನೋಡಿ, ಈ ಥರ 5 ಕಂಬ ಆದಮೇಲೆ ಒಂದು ಸರಿ ಈ ಥರ ರ್ಯಾಪ್ ಮಾಡ್ಕೊಳ್ಳಿ. ದಾರಾನ ಕ್ರೋಶ ಮೇಲೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸೈಡ್ ಮಾಡಿಕೊಂಡ್ರೆ ಈ ಫಸ್ಟ್ ಕಂಬನ ನೀವು ಬಿಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಈ ಫಸ್ಟ್ ಕಂಬ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿಗೆ ನೀವು ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಈ ಥರ ತಗೊಂಡು ಒಂದು ಸರಿ ದಾರ ಹಾಕ್ಕೊಂಡು ಕ್ರೋಶ ಮೇಲೆ ಇಲ್ಲಿಗೆ ಒಂದು ಕಂಬ ಬಿಟ್ಟು ನೋಡಿ, ಈ ಥರ 3 ರಿಂಗ್ ಬರುತ್ತೆ. ಈ 3 ರಿಂಗನ್ನು ಒಂದೇ ಸರಿ ಹೊರಗಡೆಗೆ ಬರಬೇಕು. ಸೊ ಇದೇ ಥರ ಮಾಡ್ತಾ ಹೋಗಬೇಕು. 2 ಚೈನ್ ಮತ್ತು ಇದೇ ಥರ ಕಂಬ. ಇನ್ನೊಂದು ಸ್ವಲ್ಪ ಕಂಬ ಮಾಡಿ ತೋರಿಸ್ತೀನಿ, ಒಂದು 2 ನಿಮಗೆ. ನೋಡಿ, ಇಷ್ಟು ಮಾಡಿಬಿಟ್ಟು ಎಂಡಿಂಗು ನೀವು 2 ಚೈನ್ ಹಾಕ್ಬಿಟ್ಟು, ಅಂದರೆ ಗ್ಯಾಪ್ ಬರುತ್ತೆ ನಿಮಗೆ, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು 1 ಚೈನ್ ಹಾಕಿ, ಒಂದು ಕಂಬ ಹಾಕಿ 2 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಸೆಕೆಂಡ್ ಲೈನು ಇದು 6 ಎಳೆ ತೊಗೊಂಡಿದ್ದೀನಿ. ಇದು 8 ಕ್ರೋಶ ತೊಗೊಂಡಿದ್ದೀನಿ ನಾನು. ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಲಾಸ್ಟ್ ಚೈನಿಗೆ ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಬಿಟ್ಟು ಇಲ್ಲಿ ಎಲ್ಲ ಟ್ರಬಲ್ ಕ್ರೋಶ ಹಾಕ್ಕೋಬೇಕು. 2 ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಈ ಮನೆ ಬಿಟ್ಟು ಈ ಮನೆಗೆ ನೋಡಿ ಸ್ವಲ್ಪ ಉದ್ದಕ್ಕೆ ಹಿಂಗೆ ಹೇಳ್ಕೊಂಡು ಟ್ರಬಲ್ ಕ್ರೋಶ ಹಾಕ್ಕೋಬೇಕು. ನೋಡಿ, 2 ಸರಿ ಸುತ್ಕೊಳ್ಳೋದು ದಾರನ. ಇಲ್ಲಿಂದ ಹೊರಗಡೆಗೆ ಬಂದು 2 ರಿಂಗನ್ನು ಹೊರಗಡೆಗೆ ಬರಬೇಕಾಗತ್ತಲ್ವ, ಇದನ್ನು ಸ್ವಲ್ಪ ಎಳೆದು ನೋಡಿ ಹಿಂಗೆ ಎಳ್ಕೊಂಡು 2 ಲೂಪಿಂದ ಹೊರಗಡೆಗೆ ಬರಬೇಕು. ಈ ಥರ
6 ಮಾಡ್ಕೊಳ್ಳೋಣ. 6 ಟ್ರಿಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಿಂಗೆ ಎಳ್ಕೊಂಡು ಈ ಥರ 5 ಆಗಿದೆ. ಇನ್ನೊಂದು ಮಾಡೋಣ. 6 ಆಗಿದೆ. 6 ಆದಮೇಲೆ ತಿರ್ಗಾನು 2 ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ನೋಡಿ, ಇಷ್ಟು 6 ಕಂಬಕ್ಕೂ 6 ಕಂಬನೂ ಸೇರಿಸಿ ಟ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಬರಬೇಕು, ಎಳ್ಕೋಬೇಕು. ಇನ್ನೊಂದು ಸರಿ ತೋರಿಸ್ತೀನಿ. 2 ಸರಿ ಕ್ರೋಶ ಮೇಲೆ ದಾರ ಸುತ್ಕೊಳ್ಳಿ. ನೋಡಿ, ಇಷ್ಟು 6 ಕಂಬಕ್ಕೂ ಬರೋ ಹಾಗೆ ಈ ಥರ ತಗೊಂಡು 2 ಲೂಪಿಂದ ಹೊರಗಡೆಗೆ ಬರಬೇಕು. ಮತ್ತೆ ಇನ್ನೊಂದು ಸರಿ ನೀವು ಸ್ವಲ್ಪ ಜಾಗ್ರತೆಯಿಂದ ಮಾಡಿರಿ. ನೋಡಿ, ಈ ಥರ 7 ಸರಿ ಹಾಕೋಬೇಕಾಗತ್ತೆ. 2 ಸರಿ ಹಾಕ್ಕೊಂಡಿದ್ದೀನಿ ನಾನು. ಇದು ಅಷ್ಟೇ, ಸ್ವಲ್ಪ ಉದ್ದ ಬರಬೇಕು. ಚಿಕ್ಕ ಚಿಕ್ಕದು ಮಾಡ್ಕೋಬೇಡಿ, ಎಳೆದು ಎಳಿದೇ ಇದ್ದರೆ ಚಿಕ್ಕದಾಗತ್ತೆ. ನೋಡಿ, ಈ ಥರ ಸ್ವಲ್ಪ ಲೆಂತಿ ಮಾಡ್ಕೊಳ್ಳಿ. ನಾಲ್ಕಾಗಿದೆ. 5. ನಂದು ನಿಮ್ಗೆ ತೋರಿಸೋದಕ್ಕೆ ಸ್ವಲ್ಪ ಲೂಸ್ ಅನಿಸ್ತಾ ಇದೆ, ನೀವು ಟೈಟಾಗಿ ಹಾಕ್ಕೋಬೋದು. ಐದಾಗಿದೆ. ನೋಡಿ, ಈ ಥರ ಇಲ್ಲಿ 6 ಕಂಬ ಹಾಕ್ಕೊಂಡಿದ್ವಿ, ಇಲ್ಲಿ 7 ಕಂಬ ಹಾಕ್ಕೋಬೇಕು. 7 ಕಂಬ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು, ಅಂದರೆ ನೆಕ್ಸ್ಟಿಗೆ ಬರೋದದು. ಸೊ ಇಲ್ಲಿಗೆ ನೀವು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಿಮಗೆ ಕುಚ್ಚಿಗೆ ಬೇಕು ಅಂದರೆ ಇಲ್ಲಿಗೆ 3 ಅಥವಾ 4 ಚೈನ್ ಹಾಕ್ಕೊಂಡು ನೋಡಿ, ಈ ಥರ 4 ಚೈನ್ ಹಾಕ್ಕೊಂಡು ಗ್ಯಾಪ್ ಕೊಡ್ಬೋದು. ಮತ್ತು ತಿರ್ಗಾನು ಇಲ್ಲಿಂದನೇ ನೀವು ಈ ಥರ 2 ಸರಿ ದಾರ ಸುತ್ತಕೊಂಡು ಇದಕ್ಕೆ ಮಾಡ್ತಾ ಹೋಗ್ಬೋದು. ನೀವು ಇಲ್ಲಿಗೆ ಕುಚ್ಚು ಕಟ್ತೀರಾ, ಇದೇ ಥರ ಡಿಸೈನ್ ಇಲ್ಲಿ ಒಂದು ಬರುತ್ತೆ. ಸೊ ಈ ಥರ ಬರುತ್ತೆ. ನಾನು ಬೀಡ್ಸ್ ಹಾಕಿಲ್ಲ, ನೀವು ಬೇಕಿದ್ರೆ ಬೀಡ್ಸ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ಟ್ರಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿಗೆ ಒಂದು ಬೀಡ್ ಹಾಕ್ಕೋಬೋದು. ಎಲ್ಲದಕ್ಕೂ ಬೀಡ್ ಹಾಕ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಇಲ್ಲಾಂದರೆ ಹ್ಯಾಂಗಿಂಗ್ ಹಾಕ್ಕೋಬೋದು. ಸೊ ಈ ಥರ ಬರುತ್ತೆ ಇದು. ನಿಮಗೆ ಇಲ್ಲಿ ಕುಚ್ಚಿಗೆ ಬೇಡ ಅಂತಂದರೆ ಇಲ್ಲಿಂದನೇ ಟ್ರಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿಗೆ ಸ್ಟಾರ್ಟ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಬರುತ್ತದು ಈ ಡಿಸೈನು. ಸೊ ನಾನು ಸ್ಯಾರಿಗೆ ಮಾಡಿರೋದು ನಿಮ್ಗೆ ತೋರಿಸ್ತೀನಿ. ಸೊ ಈ ಥರ ನಿಮಗೆ ಕಾಣುತ್ತೆ. ನಾನು ಒಂದೊಂದು ಆ್ಯಂಟಿಕ್ದು ತಿಲ್ಕ ಶೇಪಿಂದು ಒಂದು ಏನದು ಬೀಡು ವೆಯ್ಟ್ ಇರುತ್ತೆ. ಇದು ನಿಮಗೆ ಈ ಥರ ಗ್ರಾಮ್ಸಲ್ಲಿ ಬರುತ್ತೆ, ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಇದು ವೆಯ್ಟಿಂದ ಹಾಕಿದ್ರೆ ಇದು ಹ್ಯಾಂಗ್ ಆಗುತ್ತೆ, ಕ್ಲೀನಾಗಿ ನಿಮಗೆ ಡಿಸೈನ್ ಕಾಣುತ್ತೆ ಅಂತ ಹೇಳಿ ಇದನ್ನು ಹಾಕಿದ್ದೀನಿ ನಾನು ಇನ್ಸ್ಟೆಡ್ ಆಫ್ ಬೀಡು. ಇದು ಸ್ಟಾರ್ಟಿಂಗು ಈ ಥರ ಬರುತ್ತೆ. ಇದೆಲ್ಲ ಗಮ್ಮಲ್ಲಿ ಅಂಟಿಸ್ಕೋಬೇಕು ನೀವು. ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ 3 ಚೈನ್ ಕೊಟ್ಟಿದ್ದೀನಿ ಗ್ಯಾಪು. 3 ಚೈನು ಸ್ವಲ್ಪ ಜಾಸ್ತಿ ಆಗುತ್ತೆ, 2 ಚೈನ್ ಕೊಡ್ಬೋದು ನೀವು. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು 2 or 3 ಎರಡೂ ಕೊಡ್ಬೋದು. ಇದು ಚೆಕ್ಸ್ ಆದ್ದರಿಂದ ಸ್ಯಾರಿ ಈ ಥರ 2 ಕಲರ್ ಬರೋ ಹಾಗೆ ನಾನು ಕುಚ್ಚು ಕಟ್ಟಿದ್ದೀನಿ. ಸೊ
2 ಥರ ಕುಚ್ಚು ಕಟ್ಟೋದು ನಾನು ಈಸಿಯಾಗಿ ಕಟ್ತಾಯಿದ್ದೀನಿ, ಅದನ್ನು ಹೇಳ್ಕೊಡ್ತೀನಿ. ಆಮೇಲೆ ಯಾರೋ ಕೇಳಿದರು, ಆಮೇಲೆ ಈ ಡಿಸೈನ್ ಕೇಳಿದ್ದಕ್ಕೆ ಇದನ್ನು ಹೇಳ್ಕೊಡ್ತಾ ಇರೋದು. ಸೊ ಇಲ್ಲಿ ಬನ್ನಿ, ಇದು ಕುಚ್ಚು ಹಾಕೋದನ್ನು ಹೇಳ್ಕೊಡ್ತೀನಿ. ಇದು ನಾನು 70 ಎಳೆ ತೊಗೊಂಡಿದ್ದೀನಿ, ಒಂದೊಂದು ಕಲರು 140 ಆಗುತ್ತೆ. ಆಮೇಲೆ ಈ ಥರದ್ದು ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಕನಕಾಂಬ್ರ ಕಲರು ಬ್ಲೂ ಹಾಕಿದ್ದೀನಿ. ನಾನು ಅದೇ ಥರ ಚೇಂಜ್ ಮಾಡ್ಕೊಂಬಂದಿದ್ದೀನಿ. ಕನಕಾಂಬ್ರ ಬ್ಲೂ ಕನಕಾಂಬ್ರ ನೋಡಿ, ಇಲ್ಲಿ ಯಾವ್ದು ಬರುತ್ತೋ ಎಂಡಲ್ಲಿ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದೊಂಥರ ಡಿಸೈನ್ ಅಷ್ಟೇ. ಈಗ ಕನಕಾಂಬ್ರ ಬಂದಿರೋದ್ರಿಂದ ನೋಡಿ, ಫಸ್ಟು ಇದನ್ನು ಇಲ್ಲಿ ಒಂಚೂರು ಗಮ್ ಹಾಕಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಅದು ಎಡ್ಜು ಚೂಪಾಗಿರುತ್ತೆ ನೋಡಿ. ಇದು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಫೋಲ್ಡ್ ಮಾಡಿಟ್ಕೊಂಡು, ತಿರ್ಗಾನು ಪಕ್ಕದಲ್ಲಿ ಈ ಕಲರು ತಗೊಂಡು 2 ಫೋಲ್ಡ್ ಮಾಡಿ ಇಟ್ಕೋಬೇಕು. ಒಂದು ಸೆಕೆಂಡ್. ಇದು ಟೈಟಾಗಿ ಇಟ್ಕೊಳ್ಳಿ. ನೋಡಿ, ಇದನ್ನು ತಗೊಂಡು ಇದು 2 ಸಮ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಕುಚ್ಚು ಹಿಂಗೆ ಕಟ್ಟೋದು, ಒಬ್ಬೊಬ್ಬರು ಒಂದೊಂದು ಥರ ಮೆಥಡಲ್ಲಿ ಮಾಡ್ತಾರೆ. ಸೊ ಇದನ್ನು ತಗೊಂಡು ಜರಿ ಥ್ರೆಡ್ಡು ನೋಡಿ, ಒಂಚೂರು ಉದ್ದ ಇಟ್ಕೊಂಡು ಒಂದು 10-15 ಸುತ್ತು ಹೊಡೀರಿ. ಇದೀನಿಗೆ ಇದು ಹೂ ಕಟ್ಟೋ ಗಂಟಲ್ಲಿ ನಾನು ಈ ಥರ, ಹೌದು, ನಂದು ಬಿಗಿನಿಂಗಿಂದನೂ ನಾನು ಹಿಂಗೆ ಕಟ್ತಾ ಇರೋದು ಕುಚ್ಚು. ಇಲ್ಲ ಅಂದರೆ ಈ ಥರ ನೀವು ಈ ಮೆಥಡು ಯೂಸ್ ಮಾಡ್ಬೋದು. ಇಲ್ಲಿ ಒಂದು 2-3 ಗಂಟೆ ಹಾಕಿ, ಇದು ಬೇಕಿದ್ರೆ ನೀವು ಸೀರೆ ಜೊತೆ ಬಿಟ್ಕೋಬೋದು. ಒಂದಿದು ಕ್ಲೀನಾಗಿ ಲೆವೆಲಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣುತ್ತೆ ನಿಮಗೆ. ಸೆರಗು ಹ್ಯಾಂಗ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿದೆ ಇದು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ನಾನು ಹೇಳ್ಕೊಡೋ ಮೆಥಡ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಸೊ ನಿಮಗೇನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಹಾಕಿ, ಸೊ ದಟ್ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ತುಂಬ ಸಿಂಪಲ್ ಬೇಕು ಅಂದಿದ್ದಕ್ಕೆ ಈ ಥರ ಸಿಂಪಲ್ ಮಾಡಿದ್ದೀನಿ, ಒಂಥರ ಹೊಸ ಟೈಪು. ಸೊ ಹೊಸಬ್ರಾಗಿದ್ದರೆ ನನ್ನ ಚಾನಲ್ ಇನ್ನೂ ಇವತ್ತು ನೋಡ್ತಾ ಇದ್ದರೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಡಿಸೈನ್ಸ್ ಹಾಕಿದ ಕೂಡಲೇ ನೀವು ಟ್ರೈ ಮಾಡ್ಬೋದು. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದೋ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.